ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್ ಮೆಡಿಕಲ್ ಸ್ಟೂಡೆಂಟ್. ಫ್ರೆಂಡ್ಸ್, ಕಾಲೇಜ್ಗೆಲ್ಲ ಜಾಯ್ನ್ ಆಗ್ತಿದ್ದೀರಾ ಈಗ ಮೆಡಿಕಲ್ ಕಾಲೇಜಸ್ಗೆ. ಇವಾಗ ತುಂಬ ಫೀಸ್ ಎಲ್ಲ ಕಟ್ತಿರ್ತೀರ. ಗೌರ್ಮೆಂಟ್ ಕಾಲೇಜಸ್ ಆಗಿದ್ರೂ ನೀವು ಫೀಸ್ ಕಟ್ಟಿರ್ತೀರ. ಲೈಕ್ ಗೌರ್ಮೆಂಟಲ್ಲಿ ಈಗ ಒಂದು 70,000 75,000 ನೀವು ಕಾಲೇಜ್ ಫೀಸ್ ಕಟ್ಟಿರ್ತೀರ. ಹಾಸ್ಟೆಲ್ಗೆ ಒಂದು 50 ಕಟ್ಟಿರ್ತೀರ. ಆ ರೀತಿ ತುಂಬ ಫೀಸ್ಗಳು ಕಟ್ಟಿರ್ತೀರ. ಮತ್ತು ಮೆಸ್ಗೆಲ್ಲ ಇಡೀ ವರ್ಷ ಸೇರಿ 50,000 ಕಟ್ಟಿರ್ತೀರ ಅಲ್ವಾ? ಇದರಲ್ಲೂ 2 lakhs ಹತ್ತತ್ರ ಆಗೋಯ್ತು. ಇವಾಗ ಆ ಸ್ ಆ ಕಾಲೇಜ್ ಫೀಸ್ ಏನಿದೆ ಅದನ್ನ ರಿಕವರಿ ಹೇಗೆ ಮಾಡೋದು? ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ? ಈಗ ನೀವು ಕೇಳಿರ್ತೀರ ತುಂಬ ಜನದ ಹತ್ರ, ಈಗ ಸ್ಕಾಲರ್‌ಶಿಪ್ಸ್ ಎಲ್ಲ ಕೊಡ್ತಾರೆ ಗೌರ್ಮೆಂಟ್ ಕಾಲೇಜ್ ಹೋದರೆ ಅಂತ. ಬಟ್ ಅದನ್ನ ಹೇಗೆ ಗ್ಯಾದರ್ ಮಾಡ್ಕೊಳ್ಳೋದು? ತುಂಬ ಜಾಸ್ತಿ ಸ್ಕಾಲರ್‌ಶಿಪ್‌ನ ಹೇಗೆ ತಗೊಳ್ಳೋದು? ಯಾವತ್ತಾದ್ರೂ ಥಿಂಕ್ ಮಾಡಿದ್ದೀರಾ? ನೀವು ಥಿಂಕ್ ಮಾಡಿಲ್ಲ ಅಂದರೆ, ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಯು ಆರ್ ಇನ್ ರೈಟ್ ಟ್ರ್ಯಾಕ್. ನೀವೇನು ಮಾಡಬೇಕು? ಇಷ್ಟು ದಿನ ವಿಡಿಯೋ ನೋಡ್ತಿದ್ರಿ, ಬಟ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ. ಇವಾಗ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಿಮಗೆ ಲಾಸ್ ಅಷ್ಟೇ. ಓಕೆ, ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ. ಎಷ್ಟು ಸ್ಕಾಲರ್‌ಶಿಪ್ ಇರುತ್ತೆ? ಗೌರ್ಮೆಂಟ್ ಸ್ಕಾಲರ್‌ಶಿಪ್, ಪ್ರೈವೇಟ್ ಸ್ಕಾಲರ್‌ಶಿಪ್ ಅದರಲ್ಲಿ ಎಷ್ಟಿರುತ್ತೆ? ಯಾವ್ದ್ಯಾವ್ದು ಸಿಗುತ್ತೆ? ಈಗ ತುಂಬ ಅಪ್ಲೈ ಮಾಡ್ಬೋದು, ಮಾಡೋದಕ್ಕೇನು ಮಾಡ್ತಾರೆ ತುಂಬ ಜನ. ಬಟ್ ಎಲ್ಲ ಸಿಗೋಂಥ ಸ್ಕಾಲರ್‌ಶಿಪ್ ಯಾವ್ಯಾವು? ಆ ಸ್ಕಾಲರ್‌ಶಿಪ್ಗೆ ಯಾವ್ಯಾವ ಅಪ್ಲೈ ಮಾಡಬೇಕು? ಇದೆಲ್ಲ ಯಾವತ್ತಾದ್ರೂ ಥಿಂಕ್ ಮಾಡಿದ್ದೀರಾ? ಥಿಂಕ್ ಮಾಡಲ್ಲ. ಮತ್ತು ಇನ್ನೊಂದು ಹೇಳಲಾ, ನೀವು ಕಾಲೇಜ್ಗೆ ಬರೋಕ್ಕೂ ಮುಂಚೆ ಒಂದಷ್ಟು ಸ್ಕಾಲರ್‌ಶಿಪ್ ಅಪ್ಲೈ ಮಾಡಬೇಕಾಗುತ್ತೆ. ಆ ಸ್ಕಾಲರ್‌ಶಿಪ್ಸ್ ಏನು? ಬಂದ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ಲೈಕ್ ಈಗ ನೀವು ಸೆಪ್ಟೆಂಬರ್ಗೆ ಅಡ್ಮಿಷನ್ ಆದ್ರಿ ಅಂದರೆ ಸೆಪ್ಟೆಂಬರಿಂದ ಡಿಸೆಂಬರ್ ಒಳಗೇ ಒಂದಷ್ಟು ಸ್ಕಾಲರ್‌ಶಿಪ್ಪು ಡೇಟ್ ಇರುತ್ತೆ. ಅದು ಆ ಟೈಮಲ್ಲೇ ಅಪ್ಲೈ ಮಾಡಿಬಿಟ್ರೆ ನಿಮಗೆ ಈಸಿಯೆಸ್ಟ್. ಆ ಸ್ಕಾಲರ್‌ಶಿಪ್ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವೇನಾದರೂ ಲೇಟ್ ಮಾಡಿದ್ರಿ ಅಂದರೆ ಆ ಡೇಟ್ ಆಗಿಬಿಟ್ರೆ ನೀವು ಆಗ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ಲೈಕ್ ನೀವು 2 lakhs ಕಟ್ಟಿದ್ದೀರಾ ಅಂದರೆ ಆ 2 lakhs ಹಾಗೇ ಇರುತ್ತೆ. ಬಟ್ ಈ SC/ST ಸ್ಟೂಡೆಂಟ್ಸ್ಗೆ ಒಂದು ಗೌರ್ಮೆಂಟ್ ಸ್ಕಾಲರ್‌ಶಿಪ್ SSP ಏನಿರುತ್ತೆ, ಇದಂತೂ ನಿಮಗೆ ಬಂದೇ ಬರುತ್ತೆ. ಪ್ರೈವೇಟ್ ಅವ್ರು ಅಂದರೆ ಬೇರೆ ಕ್ಯಾಟಗರಿಯವ್ರಿಗೂ ಬರುತ್ತೆ. ಬಟ್ ಪ್ರೈವೇಟ್ ಸ್ಕಾಲರ್‌ಶಿಪ್ಸ್ ಆಗಲ್ಲ, ಪಕ್ಕ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಬರೋಂಥ ಸ್ಕಾಲರ್‌ಶಿಪ್ ಒಂದಷ್ಟು ಇರುತ್ತೆ, ಅವಕ್ಕೆ ಅಪ್ಲೈ ಮಾಡಲೇಬೇಕಾಗುತ್ತೆ. ಅವು ಅಪ್ಲೈ ಮಾಡಿದ್ರು ಅಂದರೆ ಒಂದು ಚಾನ್ಸ್ ಆಫ್ ಗೆಟ್ಟಿಂಗ್ ದ ಸ್ಕಾಲರ್‌ಶಿಪ್ ಈಸ್ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ಈ ಸ್ಕಾಲರ್‌ಶಿಪ್ಸ್ ಎಲ್ಲ ನಿಮಗೆ ಗೊತ್ತು ಅಂತ ನೀವು ಕೇಳ್ಬೋದು. ಈ ಸ್ಕಾಲರ್‌ಶಿಪ್ಸು ನಿಮಗೆ ಬಂದೈತಾ ಎಲ್ಲ ಸ್ಕಾಲರ್‌ಶಿಪ್ಸ್ ಅಂತಲೂ ಕೇಳ್ಬೋದು. ಲೈಕ್ ನನಗೆ ಇಷ್ಟೆಲ್ಲ ಸ್ಕಾಲರ್‌ಶಿಪ್ ಬಂದಿಲ್ಲ, ನನಗೂ 1-2 ಬಂದಿದೆ. ಬಟ್ ಈ ಸ್ಕಾಲರ್‌ಶಿಪ್ ನನ್ನ ಫ್ರೆಂಡ್ಸ್ಗೆಲ್ಲ ಬಂದಿದೆ. ಓಕೆ, ಅವ್ರಿಗೆ ಹೇಗೆ ಗೊತ್ತಾಯಿತು ಈ ಸ್ಕಾಲರ್‌ಶಿಪ್ಸ್ ಎಲ್ಲ? ಅವ್ರು ಹೇಗೆ ಅಪ್ಲೈ ಮಾಡಿದ್ರು ಅಂತ ನೀವು ಕೇಳೋದಾದರೆ, ಲೈಕ್ ಈ ಮೆಡಿಕಲ್ ಕಾಲೇಜಸಲ್ಲಿ ಸೀನಿಯರ್ ಜೂನಿಯರ್ ಇಂಟ್ರ್ಯಾಕ್ಷನಲ್ಲಿ ಬರೀ ಯಾವಾಗಲೂ ರ್ಯಾಗಿಂಗ್ ಅಷ್ಟೇ ಅನ್ನೋಂಥ ಈ ಕೆಟ್ಟದ್ದು ಏನಿದೆ ರ್ಯಾಗಿಂಗ್ ಅನ್ನೋದು, ಅದು ಅಷ್ಟೇ ಇರಲ್ಲ. ಲೈಕ್ ಸೀನಿಯರ್ಸು ನಿಮಗೆ ಬರೀ ರ್ಯಾಗಿಂಗ್ ಮಾಡ್ತಾರೆ ಅಂತ ಬರೋಲ್ಲ. ಒಂದಷ್ಟು ಜನ ಸೀನಿಯರ್ಸು ನಿಮಗೆ ಹೆಲ್ಪ್ ತುಂಬ ಮಾಡ್ತಿರ್ತಾರೆ. ಲೈಕ್ ಅವರು ಈ ಸ್ಕಾಲರ್‌ಶಿಪ್ಸ್ ಎಲ್ಲ ಹೇಳೋದಾಗಿರ್ಬೋದು, ಆ ರೀತಿ ಅವ್ರಿಗೆ ಅವ್ರ ಸೀನಿಯರ್ಸ್ ಹೇಳಿರ್ತಾರೆ. ಅದೇ ರೀತಿ ಒಂದು ಸೈಕಲ್ ನಡೀತಾ ಇರುತ್ತೆ. ಅದೇ ರೀತಿ ಅವರು ನಮ್ಮ ಕ್ಲಾಸವ್ರಿಗೆ ಹೇಳಿರೋದ್ರಿಂದ ಒಂದಷ್ಟು ಜನಕ್ಕೆ ಈ ಸ್ಕಾಲರ್‌ಶಿಪ್ ಸಿಕ್ಕಿದೆ. ಸೊ ಅವರು ಸಿಕ್ಕಿರೋದ್ರಿಂದ ಈಗ ನಾನು ಏನು ಮಾಡ್ತಿದ್ದೀನಿ, ನನ್ನ ಜೂನಿಯರ್ಸ್ಗೆ ಆಫ್ಲೈನಲ್ಲಿ ಹೇಳೋದ್ರ ಜೊತೆಗೆ ಈ ವಿಡಿಯೋಸ್ ಮಾಡ್ತಾ ಆನ್ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಈ ಮೆಂಬರ್ಸ್ ಏನು ತೊಗೊಂಡಿದ್ದಾರೆ, ಮೆಂಬರ್ಸ್ಗೆ ಒಂದು ಈ ಇನ್ಫಾರ್ಮೇಷನ್ ಕೊಡಬೇಕು ಮೇಯ್ನಾಗಿ. ಈ ಮೆಂಬರ್ಸ್ಗೆ ಅಂತ ನಾನು ವಾಟ್ಸಪ್ಪಲ್ಲಿ ಒಂದು ಚಾನಲ್ ಓಪನ್ ಮಾಡ್ತೀನಿ. ಓಕೆ, ಇನ್ಫಾರ್ಮೇಟಿವ್ ನೋ ದೆನ್ ಮೆಂಬರ್ಸ್ ಅಂತ. ಅಲ್ಲಿ ನಾನು ಅಪ್ರೂವ್ ಮಾಡಿದ್ರೆ ನೀವು ಎಂಟ್ರಿ ಆಗ್ಬೋದು. ಆ ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ, ನೀವು ಜಾಯ್ನ್ ಆಗಿ ಅಲ್ಲಿಗೆ ಎಂಟರ್ ಆಗಿ. ಅಲ್ಲೇನು ಮಾಡ್ತೀವಿ ಅಂದರೆ, ಈ ಮೆಂಬರ್ಸ್ ಆಗಿರೋರಿಗೆ ನಾವು ಲೈಕ್ ಈಗ ಸ್ಕಾಲರ್‌ಶಿಪ್ಸಲ್ಲಿ ಅಪ್ಲೈ ಮಾಡೋದು ಓಕೆ, ಅಪ್ಲೈ ಏನೋ ಮಾಡ್ತೀರಾ ಎಲ್ಲರೂ, ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಏನು ಕಷ್ಟನಾ? ಮಾಡ್ತೀರಾ. ಬಟ್ ಅದಾದಮೇಲೆ ಸೆಲೆಕ್ಟ್ ಆಯಿತು ಅಂದರೆ ಇಂಟರ್ವ್ಯೂ ಹೇಗಿರುತ್ತೆ, ಇಂಟರ್ವ್ಯೂವಲ್ಲಿ ಏನೇನು ಹೇಳಬೇಕು, ಏನೇನು ಕೇಳ್ತಾರೆ, ಆ ರೀತಿ ಇನ್ಫಾರ್ಮೇಷನ್ಸ್ ಎಲ್ಲ ನನ್ನ ಮೆಂಬರ್ಸ್ಗೆ ಹೇಳ್ಕೊಡ್ತೀನಿ. ಮತ್ತು ಅದರಲ್ಲಿ ಒಂದಷ್ಟು ಥಿಂಗ್ಸು ಅನ್ಅಫಿಷಿಯಲು ಇರುತ್ತೆ. ಅಫಿಷಿಯಲ್ ಥಿಂಗ್ಸ್ನ ಇಲ್ಲಿ ಹೇಳ್ಬೋದು ವೀಡಿಯೋಸಲ್ಲಿ. ಅನ್ಅಫಿಷಿಯಲ್ ಥಿಂಗ್ಸ್ನ ನಾನು ವೀಡಿಯೋಸಲ್ಲಿ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಲೈಕ್ ಒಂದಷ್ಟು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಇರುತ್ತೆ ಇಂಟರ್ವ್ಯೂಗೆ ಎಂಟ್ರಿ ಆಗೋಕ್ಕೂ ಮುಂಚೆ. ಅದೆಲ್ಲ ಥಿಂಗ್ಸು ನಾನು ಆ ಮೆಂಬರ್ಸ್ಗೆ ಆ ವಾಟ್ಸಪ್ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅದಕ್ಕೋಸ್ಕರನೇ ಈ ಮೆಂಬರ್ಶಿಪ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ನಾನು. ಮೇಯ್ನ್ ರೀಸನ್, ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ, ಮೆಂಬರ್ಸ್ ಆಗಿಲ್ಲ ಅಂದರೆ ಪ್ಲೀಸ್ ಮೆಂಬರ್ಸ್ ಆಗಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಓಕೆ, ಸ್ಕಾಲರ್ಶಿಪ್ಸ್ ಎಲ್ಲ ಅಮೌಂಟ್ಸ್ ತೊಗೊಳ್ಳಿ. ಇಲ್ಲ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಮೆಂಟಾಲಿಟಿ ಆ್ಯಂಡ್ ಮೈಂಡ್ಸೆಟ್. ಓಕೆ ಇರಲಿ. ಇವಾಗ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದು, ಈಗ ಲೈಕ್ ನಾನು ಒಂದಷ್ಟು ಸ್ಕಾಲರ್ಶಿಪ್ ನೇಮ್ಸ್ ಹೇಳ್ತೀನಿ. ತುಂಬ ಎಲ್ಲ ಸ್ಕಾಲರ್ಶಿಪ್ ಹೆಸರು ಹೇಳಲ್ಲ, ಒಂದಷ್ಟು ಸ್ಕಾಲರ್ಶಿಪ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. NSP, SSP ಗೌರ್ಮೆಂಟ್ ಸ್ಕಾಲರ್ಶಿಪ್. ಓಕೆ, ಇದೆರಡು ನಿಮಗೆ ಗೌರ್ಮೆಂಟಿಂದ ವೆರಿಫೈ ಆಗೋಂಥದ್ದು, ಕಾಲೇಜಿಂದ ವೆರಿಫೈ ಆಗೋಂಥದ್ದು ನೀವು ಅಪ್ಲೈ ಮಾಡಿದ್ರೆ.
ಇನ್ನು ಪ್ರೈವೇಟ್ ಸ್ಕಾಲರ್ಶಿಪ್ಸ್ಗೆ ಬಂದರೆ, ಪ್ರೈವೇಟ್ ಸ್ಕಾಲರ್ಶಿಪ್ ಎಲ್ಲ ಹೆಸ್ರೂ ಹೇಳೋಕ್ಕೋಗಲ್ಲ. ಕಾಮನಾಗಿ ಒಂದಷ್ಟು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ನೇಮ್ ಹೇಳ್ತೀನಿ. ಅದು ಡೇ ಟು ಟೈಮ್ ಎಲ್ಲ ವೀಡಿಯೋಸ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದಷ್ಟು ವೀಡಿಯೋಸ್ ನಾನು ಬೇಕಾದರೆ ಓನ್ಲಿ ಫಾರ್ ಮೆಂಬರ್ಸ್ ಅಂತ ವೀಡಿಯೋಸ್ ಮಾಡ್ಬೋದು. ಓಕೆ, ಇದು ಮೆಂಬರ್ಸ್ಗೆ ಯೂಸ್ ಆಗುತ್ತೆ. ಓನ್ಲಿ ಮೆಂಬರ್ಸ್ ಕ್ಯಾನ್ ವ್ಯೂ ದಿಸ್ ವಿಡಿಯೋ ಅಂತ ಮಾಡಿದ್ರೆ ಅವ್ರು ಅಷ್ಟೇ ನೋಡೋಕ್ಕಾಗುತ್ತೆ. ಸೊ ಅದರಿಂದ ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ಒಳ್ಳೆಯದು ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ ಅಷ್ಟೇ. ಓಕೆ, ಅದರಲ್ಲಿ ಏನಾಗುತ್ತೆ, ಈಗ ಒಂದಷ್ಟು ಸ್ಕಾಲರ್ಶಿಪ್ ನೇಮ್ ಹೇಳ್ತೀನಿ. ಲೈಕ್ ಈಗ ನಿಮಗೆ ಗೊತ್ತಿರೋಂಥ ನೇಮ್ಸೇ ಹೇಳ್ತೀನಿ, ಗೊತ್ತಿಲ್ಲದೆ ಇರೋಂಥ ಸ್ಕಾಲರ್ಶಿಪ್ ಹೆಸರು ಹೇಳೋಕ್ಕೋಗಲ್ಲ. ಡೈರೆಕ್ಟು ವಿಡಿಯೋ ಯಾವಾಗ ಇನ್ಫಾರ್ಮೇಷನ್ ಕೊಡ್ಬೇಕು ಆವಾಗ ಅಷ್ಟೇ ಹೇಳ್ತೀನಿ. ಮೆಂಬರ್ಸ್ ಕೊಡಬೇಕಂದ್ರೆ ಆಗ ಮೆಂಬರ್ಸ್ಗೆ ಹೇಳ್ತೀನಿ. ಓಕೆ, ಕಾಮನಾಗಿ ಹೇಳ, FFE ಸ್ಕಾಲರ್ಶಿಪ್. ಓಕೆ, ಇದು ಗೊತ್ತೇ ಇರುತ್ತೆ ತುಂಬ ಜನಕ್ಕೆ. ನಾರಾಯಣ ಹೆಲ್ತ್ ಸ್ಕಾಲರ್ಶಿಪ್, ಇದು ಗೊತ್ತಿರುತ್ತೆ. ನಾರ್ತ್ ಸೌತ್ ಫೌಂಡೇಶನ್ ಸ್ಕಾಲರ್ಶಿಪ್, ಇದು ಗಮನ ಗೊತ್ತಿರಲ್ಲ. ಪ್ರಜ್ಞಾ ಸ್ಕಾಲರ್ಶಿಪ್, ಇದೆಲ್ಲ ಸ್ಕಾಲರ್ಶಿಪ್ ಇನ್ನೂ ಇದೆ. ಲೈಕ್ ಅರೌಂಡ್ ನನ್ನ ಹತ್ರ 13 ಸ್ಕಾಲರ್ಶಿಪ್ ನೇಮ್ಸ್ ಇದೆ. ಓಕೆ, ಇನ್ನೂ ಸ್ಕಾಲರ್ಶಿಪ್ ಆ್ಯಡ್ ಆಗ್ತಾ ಹೋಗ್ಬೋದು, ಬಟ್ ಈಗ ಸದ್ಯಕ್ಕೆ 13 ಸ್ಕಾಲರ್ಶಿಪ್ಸ್ ಇದೆ. ನೀವೇನು ಮಾಡಬೇಕು, ಜಾಯ್ನ್ ಆಗಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಈ ರೀತಿ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದಕ್ಕಿಂತ ಮೇಯ್ನಾಗಿ ನೀವು ಮೆಂಬರ್ಸ್ ಆದರೆ ನಿಮ್ಗೆ ಒಳ್ಳೆಯದು ಅಷ್ಟೇ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.